ಕಳೆದ 3.5 ದಶಕಗಳಿಂದ ದೇಶದ ವಿವಿಧ ರಾಜ್ಯಗಳ ನೂರಾರು ಐಷಾರಾಮಿ ಹೋಟೆಲ್ಗಳಿಗೆ ವಾಸ್ತವ್ಯದ ಬಿಲ್ ಪಾವತಿಸದೆ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸುತ್ತಿದ್ದ ತಮಿಳುನಾಡು ಮೂಲದ 69 ವರ್ಷದ ವರ್ಧನನ್ನ ರಾಯಚೂರು ಪೊಲೀಸರು ಒಡಿಶಾದ ಭುವನೇಶ್ವರದಲ್ಲಿ ಯಶಸ್ವಿಯಾಗಿ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ ವಿನ್ಸೆಂಟ್ ಜಾನ್ ಎಂದು ಗುರುತಿಸಲಾಗಿದೆ. ಈತ ಜೂನ್ 25ರಂದು ರಾಯಚೂರಿನ ಪ್ರತಿಷ್ಠಿತ ಹಯಾತ್ ಪಂಚತಾರ ಹೋಟೆಲ್ನಲ್ಲಿ ಐಷಾರಾಮಿ ಕೊಠಡಿಯನ್ನ ಬಾಡಿಗೆ ಪಡೆದಿದ್ದ ಎನ್ನಲಾಗಿದೆ. ಬಳಿಕ ಜೂನ್ 27ರಂದು ಹೋಟೆಲ್ಗೆ ಪಾವತಿಸಬೇಕಾಗಿದ್ದ 63,755 ರೂಪಾಯಿ ಬಾಕಿ ಹಣವನ್ನು ನೀಡದೆ ಪರಾರಿಯಾಗಿದ್ದನು. ಅಷ್ಟೇ ಅಲ್ಲದೆ ಹೋಟೆಲ್ಗೆ ಸೇರಿದ ಸುಮಾರು 1,48,000 ರೂಪಾಯಿ ಮೌಲ್ಯದ ದುಬಾರಿ ಲ್ಯಾಪ್ಟಾಪ್ ಕೂಡ ಕದ್ದೊಯ್ದಿದ್ದನು. ಈ ಬಗ್ಗೆ ಹೋಟೆಲ್ ವ್ಯವಸ್ಥಾಪಕರು ನೀಡಿದ ದೂರಿನನ್ವಯ ಕಾರ್ಯಪ್ರವೃತ್ತರಾದ ಪೊಲೀಸರು ಆರೋಪಿಯ ಜಾಲ ಪತ್ತೆ ಹಚ್ಚಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೊಲೀಸ್ ವಿಚಾರಣೆ ವೇಳೆ ಈ ವೃದ್ಧ ನಡೆಸಿರುವ ಅಂತಾರಾಜ್ಯ ವಂಚನೆಯ ರೋಚಕ ಕಥೆಗಳು ಹೊರಬಂದಿದ್ದು ಸ್ವತಃ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಈತ ಕೇವಲ ರಾಯಚೂರು ಮಾತ್ರವಲ್ಲದೆ 1990ರಿಂದ ಇಂದಿನವರೆಗೆ ದೇಶದ ಸುಮಾರು 10 ರಾಜ್ಯಗಳಲ್ಲಿ 300ಕ್ಕೂ ಹೆಚ್ಚು ಪ್ರತಿಷ್ಠಿತ ಹೋಟೆಲ್ಗಳಿಗೆ ಇದೇ ಮಾದರಿಯಲ್ಲಿ ಬಿಲ್ ನೀಡದೆ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ಸಿಬ್ಬಂದಿಯನ್ನ ಸುಲಭವಾಗಿ ನಂಬಿಸಲು ಈತ ವಿದೇಶಿ ಪ್ರವಾಸಿ ಗೈಡ್, ಇಂಗ್ಲಿಷ್ ಶಿಕ್ಷಕ ಹಾಗೂ ಯೋಗ ಮಾರ್ಗದರ್ಶಿ ಸೋಗಿನಲ್ಲಿ ಹೋಟೆಲ್ಗಳಿಗೆ ಭೇಟಿ ನೀಡುತ್ತಿದ್ದ ಎನ್ನಲಾಗಿದೆ. ತನ್ನ ಅತ್ಯುತ್ತಮ ಇಂಗ್ಲಿಷ್ ಭಾಷಾ ಜ್ಞಾನದಿಂದ ಸಿಬ್ಬಂದಿಯನ್ನ ಮರುಳು ಮಾಡಿ ಸುಲಭವಾಗಿ ರೂಮ್ಗಳನ್ನು ಪಡೆಯುತ್ತಿದ್ದನಂತೆ. ನಂತರ ಯಾರಿಗೂ ತಿಳಿಯದಂತೆ ವಂಚಿಸಿ ಎಸ್ಕೇಪ್ ಆಗುತ್ತಿದ್ದ. ತನಿಖೆ ವೇಳೆ ತಾನು ಕುಖ್ಯಾತ ಅಂತಾರಾಜ್ಯ ಸರಣಿ ಹಂತಕ ಹಾಗೂ ಮಹಾವಂಚಕ ಚಾರ್ಲ್ಸ್ ಸೋಬ್ರಾಜ್ನ ಜೀವನದ ಇತಿಹಾಸದಿಂದ ಪ್ರೇರಣೆ ಪಡೆದು ಇಂತಹ ಅಪರಾಧ ಕೃತ್ಯಗಳನ್ನು ಎಸಗುತ್ತಿರುವುದು ಆರೋಪಿ ಒಪ್ಪಿಕೊಂಡಿದ್ದಾನೆ. ಪ್ರಸ್ತುತ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.